ಶಕ್ತಿ ಸ್ವಾಭಿಮಾನದ ಪ್ರತೀಕ ಬೆಳಗಾವಿ ಜಿಲ್ಲೆ. ಮಹಿಳೆಯರ ಶೌರ್ಯಕ್ಕೆ ಇನ್ನೊಂದು ಹೆಸರು ರಾಣಿ ಚೆನ್ನಮ್ಮ. ಇವತ್ತು ರಾಣಿ ಚೆನ್ನಮ್ಮನ ಆಶೀರ್ವಾದದಿಂದ ಅವರ ಅಡಿಯಲ್ಲಿ ಇವತ್ತು ಅಕ್ಕ ಪಡೆಯನ್ನು ನಮ್ಮ ಜಿಲ್ಲೆ ಉದ್ಘಾಟನೆ ಮಾಡಿದ್ದೇವೆ. ನಮ್ಮ ರಾಜ್ಯಾದ್ಯಂತ ಸುಮಾರು 31 SP ಆಫೀಸು ಜಿಲ್ಲೆಗಳು, 5 ಕಮಿಷನರೇಟು, ಟೋಟಲ್ 36 ವೆಹಿಕಲ್ಗಳನ್ನು ನಾವು ಈಗಾಗಲೇ ಲೋಕಾರ್ಪಣೆ ಮಾಡಿದ್ದೇವೆ. ಇವತ್ತು ವಿದ್ಯುಕ್ತವಾಗಿ ಬೆಳಗಾವಿ ಬನ್ನಿ, ವಿದ್ಯುಕ್ತವಾಗಿ ವಿದ್ಯುಕ್ತವಾಗಿ ಬೆಳಗಾವಿ ಜಿಲ್ಲೆ ಮತ್ತು ಬೆಳಗಾವಿ ನಗರಾದ್ಯಂತ ನಾವು ಇವತ್ತು ವಿದ್ಯುಕ್ತವಾಗಿ ಉದ್ಘಾಟನೆ ಮಾಡಿದ್ದೇವೆ. ಅಕ್ಕಪಡೆಯಲ್ಲಿ 4 ಜನ ಹೋಮ್ ಗಾರ್ಡ್ಸನ್ನ ಈಗಾಗಲೇ ಅವ್ರಿಗೆ ಟ್ರೈನಿಂಗ್ ಕೊಟ್ಟು ಅವರನ್ನ ಸಿಲೆಕ್ಟ್ ಮಾಡಿದ್ದಾರೆ. ಸಿಲೆಕ್ಷನ್ನ ಸಂಪೂರ್ಣವಾಗಿ ಗೃಹ ಇಲಾಖೆ ಮೇಲೆ ನಾವು ಬಿಟ್ಟಿದ್ದೇವೆ. ಯಾಕಂತಂದ್ರೆ ಅಕ್ಕಪಡೆಯಲ್ಲಿ ಅವರು ಕಮಾಂಡೋ ಡ್ರೆಸ್ಗಳನ್ನ ಹಾಕಿರಬೇಕು ಮತ್ತು ರೆಸ್ಕ್ಯೂ ಮಾಡುವಂತ ಮತ್ತು ಸೆನ್ಸ್ ಆಡುವಂತ ಮತ್ತು ಕಾಮನ್ ಸೆನ್ಸ್ ಇರುವಂತವ್ರನ್ನ, ಯಾಕಂದ್ರೆ ಬಹಳಷ್ಟು ಅಳೆದು ತೂಗಿ ನೋಡಿ ಇವರನ್ನ ನಾವು ತೆಗೆದುಕೊಂಡಿದ್ದೀವಿ. ಹೋಮ್ ಗಾರ್ಡ್ಸ್ದಲ್ಲಿ ಟ್ರೈನಿಂಗ್ ತಗೊಂಡಂತವ್ರನ್ನ 4 ಜನರನ್ನ ನಾವು ಅಕ್ಕಪಡೆಗೆ ತಗೊಂಡಿದ್ದೀವಿ. ಜೊತೆಯಲ್ಲಿ 2 ಮಹಿಳಾ ಪೊಲೀಸರು ಇರ್ತಾರೆ, ಒಬ್ರು ಕಾನ್ಸ್ಟೇಬಲ್ ಆಸ್ ಅ ಡ್ರೈವರ್ ಅಂತ ಇರ್ತಾರೆ. ಟೋಟಲ್ ಆಗಿ 7 ಸಿಬ್ಬಂದಿಗಳು ಒಂದು ಗಾಡಿಯಲ್ಲಿ ಇರ್ತಾರೆ. ಮೇಡಮ್, ಹಿಂದೆ ಚೆನ್ನಮ್ಮ ಪಡೆ ಇತ್ತು, ಅದಕ್ಕೆ ವ್ಯತ್ಯಾಸ ಇದೆ, ಅದು ಸೇಮ್ ನೋಡಿ. ಚೆನ್ನಮ್ಮ ಪಡೆ ಅಂತ ಒಂದ್ ಕಡೆ ಇತ್ತು, ಓಬವ್ವ ಪಡೆ ಅಂತ ಒಂದ್ ಕಡೆ ಇತ್ತು, ಬೇರೆ 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 ಹೆಸರಿತ್ತು. ಅವರ ಕೆಲಸ ಮಾಡುವಂತ ನೇಚರ್ ಕೂಡ ಬೇರೆ ಬೇರೆ ಆಗಿತ್ತು. ಈಗ ನಿರ್ದಿಷ್ಟವಾಗಿ ಇವರಿಗೆ ಏನು ಕೆಲಸ ಅನ್ನೋದನ್ನ ನಾವು ಒಂದು ಇದರಲ್ಲಿ ತೆಗೆದುಕೊಂಡು ಬಂದಿದ್ದೇವೆ. ಸಾರ್ವಜನಿಕ ಸ್ಥಳಗಳಲ್ಲಿ ಪೊಲೀಸ್ ಸ್ಟೇಷನ್, ರೈಲ್ವೆ ಸ್ಟೇಷನ್ ಇರಬಹುದು, ಬಸ್ ಸ್ಟಾಪ್ ಇರಬಹುದು, ಕಾಲೇಜ್ ಇರಬಹುದು, ಮಹಿಳಾ ಕಾಲೇಜ್ ಇರಬಹುದು, ಮಹಿಳಾ ಹಾಸ್ಟೆಲ್ಗಳಿರಬಹುದು, ಎಲ್ಲ ಸ್ಕೂಲ್, ಪ್ರೈಮರಿ ಸ್ಕೂಲ್ ಇರಬಹುದು, ಹೈಸ್ಕೂಲ್ಗಳಿರಬಹುದು, ಮಾಲ್ಗಳಿರಬಹುದು, ಸಿನಿಮಾ ಥಿಯೇಟರ್ ಹತ್ರ ಇರಬಹುದು. ಸೊ ಪ್ರತಿಯೊಂದು ಕಡೆನೂ ಕೂಡ ಅಕ್ಕಪಡೆ ಓಡಾಡುತ್ತೆ. ಜೊತೆಯಲ್ಲಿ ಹೆಲ್ಪ್ ಲೈನ್ ಕೊಟ್ಟಿದ್ದೀವಿ. 181 ಪೊಲೀಸ್ ಇಲಾಖೆಯಿಂದ ಹೆಲ್ಪ್ ಲೈನು, 1098 ನಮ್ಮ ಇಲಾಖೆಯಿಂದ ಹೆಲ್ಪ್ ಲೈನ್ ಕೊಟ್ಟಿದ್ದೀವಿ. ಯಾರೇ ಫೋನ್ ಮಾಡಿದ್ರು 5 ನಿಮಿಷದ ಒಳಗಡೆ ನಾವು ರೆಸ್ಕ್ಯೂ ಮಾಡುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಬಹಳಷ್ಟು ಮಾಡರ್ನೈಸ್ಡ್ ಆಗಿ ಟೆಕ್ನಾಲಜಿಯನ್ನು ಯೂಸ್ ಮಾಡ್ತಾ ಇದ್ದೀವಿ. ಇದು ಬರೀ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಅಷ್ಟೇ ಅಲ್ಲ, ಗೃಹ ಇಲಾಖೆಯ ಸಂಯುಕ್ತ ಆಶ್ರಯದಲ್ಲಿ 2 ಜೊತೆ ಕೂಡಿ ಮಾಡ್ತಾ ಇದ್ದೀವಿ. ಈ ಎಲ್ಲ ಸಿಬ್ಬಂದಿಗಳಿಗೆ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಪೇಮೆಂಟ್ನ ಮಾಡುತ್ತೆ ಎವ್ರಿ ಮಂತ್. ಜೊತೆಯಲ್ಲಿ ಏನು 2 ಸಿಬ್ಬಂದಿಗಳನ್ನ ಮತ್ತು ಒಬ್ಬ ಡ್ರೈವರ್, ಪೊಲೀಸ್ ಕಮ್ ಡ್ರೈವರ್ನ ಏನು ಕೊಟ್ಟಿರ್ತಾರೆ, ಅದಕ್ಕೆ ಗೃಹ ಇಲಾಖೆ ಪೇಮೆಂಟ್ ಬಜೆಟ್ ಅಧಿವೇಶನ ಇಂತಹ ಸಮಯದಲ್ಲಿ ಕೆಲವೊಂದು ಸಚಿವರು ಶಾಸಕರೆಲ್ಲ ವಿದೇಶ ಇಲ್ಲ, ಯಾರು ವಿದೇಶ ಪ್ರವಾಸ ಮಾಡೋದು ನನ್ನ ಗಮನಕ್ಕಂತೂ ಬಂದಿಲ್ಲ. ಇವತ್ತಿಂದ ಪ್ರವಾಸ ಮಾಡ್ತಾ ಇದ್ದಾರೆ 30 ಜನ ಶಾಸಕರು, 6 ಜನ MLCಗಳು ಹೋಗ್ತಾ ಇದ್ದಾರೆ. ನನಗದ್ರ ಬಗ್ಗೆ ಒಂದು ಕಿಂಚಿತ್ತೂ ಗೊತ್ತಿಲ್ಲ. ತಾವು ನೋಡ್ತಾ ಇದ್ರಿ, ಬೆಳಗ್ಗೆಯಿಂದ ಕೆಲಸ. ಟಿವಿ ನೋಡ್ಲಿಕ್ಕೆ ಬಹಳಷ್ಟು ಕಡಿಮೆ ಸಿಕ್ಕುತ್ತೆ. ಏನು ಫೇಸ್ಬುಕ್ನಲ್ಲಿ, ವಾಟ್ಸಪ್ನಲ್ಲಿ ಬರುತ್ತೋ ಅಷ್ಟೇ ನೋಡ್ಕೊಂಡು ಹೋಗ್ತಾ ಇರ್ತೀವಿ ಖಾಲಿ ಇದ್ದಂಥ ಸಂದರ್ಭದಲ್ಲಿ. ಬಟ್ ಆ ರೀತಿ ಇಲ್ಲ ಅಂತ ನನಗನ್ಸುತ್ತೆ. ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಚರ್ಚೆ ಏನಾದರೂ ಇದೆಯಾ? ನೋಡಿ, ಏನೇ ಚರ್ಚೆ ಇದ್ರೂ ಕೂಡ ಅದು ದೆಹಲಿ ಮಟ್ಟದಲ್ಲಿ. ರಾಜ್ಯದಲ್ಲಿ ಚರ್ಚೆ ಮಾಡಿದ್ರೆ ಅದು ಅಕ್ಷಮ್ಯ ಅಪರಾಧ ಆಗುತ್ತೆ. ಪಕ್ಷದ ಶಿಸ್ತಿನ ಸಿಪಾಯಿಯಾಗಿ ಏನು ಡೆಲ್ಲಿ ಹೈಕಮಾಂಡ್ ಏನು ಹೇಳ್ತಾರೆ ಆ ರೀತಿ ನಡ್ಕೊಳ್ಳೋದು ನಮ್ಮ ಕರ್ತವ್ಯ. DK ಶಿವಕುಮಾರ್ ಹೇಳಿದ್ದಾರೆ, ಸಮಯ ಹತ್ತಿರ ಬಂದಿದೆ ಅಂತೇಳಿ ಚಂದ್ರರಾಜ್ ಅವರು ಮೊನ್ನೆ ಹೇಳಿದ್ದಾರೆ. ನೋಡಿ, ತಮ್ಮ ಹೇಳೋದಾಗ್ಲಿ, DK ಶಿವಕುಮಾರ್ ಸಾಹೇಬರು ಹೇಳೋದಾಗ್ಲಿ, ಅದೆಲ್ಲ ಅವ್ರಿಗೆ ಬಿಟ್ಟಂತ ವಿಚಾರ ಅಂತ ಹೇಳಲಿಕ್ಕೆ. ನಿಮ್ಮದೇ ಕ್ಷೇತ್ರದಲ್ಲಿ ಬರ್ತಕ್ಕಂಥ ಶ್ರೀರಾಮ್ ಕಾಲನಿಯಲ್ಲಿ ಕಳೆದ 30 ವರ್ಷಗಳಿಂದ ಬೇಸಿಗೆ ಆರಂಭಕ್ಕೂ ಮುನ್ನವೇ ನೀರಿನ ಸಮಸ್ಯೆ ಉದ್ಭವವಾಗುತ್ತೆ. ನಿಮಗೂ ಕೂಡ ಸಾಕಷ್ಟು ಬರೀ ದೂರನ ಕೊಟ್ಟಿದ್ರಂತೆ. ಈಗ ಅವರು ಏಪ್ರಿಲ್ ಜಾತ್ರೆ ಇದೆ, ನಾವು ಬೇಗನೂ ಕರೆಯೋದು ಕಷ್ಟ ಆಗ್ತಿದೆ ನಮಗೆ ಅನ್ನೋ ಪ್ರತಿಭಟನೆ ಮಾಡಿ. ಬೇಸಿಗೆ ಬಂದ ತಕ್ಷಣ ಪ್ರತಿ ಊರಲ್ಲೂ ಕೂಡ ನೀರಿನ ಸಮಸ್ಯೆ ಆಗುತ್ತೆ, ಅದು ತಮಗೂ ಗೊತ್ತಿದೆ. 9 ತಿಂಗಳು ಬೆಳಗಾವಿಯಲ್ಲಿ ಮಳೆ ಆದರೂ ಕೂಡ ಕುಡಿಯೋ ನೀರಿಗೆ ಬರ ಅನ್ನೋದು ನಿಮಗೂ ಗೊತ್ತಿದೆ, ಅದು ನಮಗೂ ಗೊತ್ತಿದೆ. ಆ ರೀತಿ ಎಲ್ಲ ಇದ್ರೂ ಕೂಡ ಅದನ್ನು ಸರಿ ಮಾಡಿದೆ. ಮೇಡಮ್, ಬಾಗೇವಾಡಿ ಬಸ್ ನಿಲ್ದಾಣ ಒಂದು ಆಗಬೇಕು ಅಂತ ಒಂದು ಬೇಡಿಕೆ ಇತ್ತು ಜನರದು. ಜಾಗ ಇಲ್ಲ ಅಂತ ಹೇಳಿ ಒಂದು ಇದಿದೆ, ತಾವೇನು ಇನಿಷಿಯೇಟಿವ್ ತಗೊಂತೀವಿ? ನನಗೂ ಕೂಡ ಬಹಳಷ್ಟು ಆಸೆ ಇದೆ. ಯಾಕಂತಂದ್ರೆ ಅದನ್ನ ಪಟ್ಟಣ ಪಂಚಾಯಿತಿ ಮಾಡಿದೆ. ಬಾಗೇವಾಡಿ, ಹಿರೇ ಬಾಗೇವಾಡಿ ಪಟ್ಟಣ ಪಂಚಾಯಿತಿ ಮಾಡಿದೆ. ಇನ್ನು ಬೆಳಗಾವಿ ತಾಲೂಕಾ ಕೂಡ ಇನ್ಮೇಲೆ ಬೆಳಗಾವಿ ಗ್ರಾಮೀಣ ತಾಲೂಕಾ ಅಂತ ಅದನ್ನು ಪ್ರಪೋಸಲ್ ಕಳಿಸಿದ್ರೆ ಅದು ಕೂಡ ಆದಷ್ಟು ಬೇಗ ಅದು ಕೂಡ ಕ್ಲಿಯರ್ ಆಗುತ್ತೆ. ನೀವು ಹೇಳಿದ ಹಾಗೆ ಬಾಗೇವಾಡಿಗೆ ಅತ್ಯಂತ ಅವಶ್ಯಕತೆ ಇರೋದು ಬಸ್ ಸ್ಟ್ಯಾಂಡು. ಅಲ್ಲಿ ಬೆಲೆ ಗಗನಕ್ಕೇರಿದೆ. ನಾನೇ ಸ್ವಂತ ದುಡ್ಡನ್ನ ಕೊಟ್ಟು ಖರೀದಿ ಮಾಡಿ 1 ಎಕರೆ ಜಮೀನಲ್ಲಿ ಮಾಡೋಣ ಅಂತಂದ್ರೂ ಕೂಡ ಬೆಲೆ ಗಗನಕ್ಕೇರಿದೆ.
ಮಾತುಕತೆ ಶುರು ಇದೆ, ನೋಡೋಣ ಎಲ್ಲಿ. ಅಂದ್ರೆ ಹಿರೇಬಾಗೇವಾಡಿ ಕೇಂದ್ರವಾಗಿ ಇಟ್ಕೊಂಡೆ ತಾಲೂಕು ಮಾಡೋದು ಪ್ರಸ್ತಾವನೆ ಇದೆ. ಬೆಳಗಾವಿ ಗ್ರಾಮೀಣ ತಾಲೂಕು ಅಂತ ಮಾಡ್ತೀವಿ. ಆ ಕೇಂದ್ರ ಈ ಕೇಂದ್ರ ಹೆಡ್ ಕ್ವಾರ್ಟರ್ಸ್ ಬೆಳಗಾವಿ ಇದ್ರೆ ಅನುಕೂಲ ಅನ್ನೋದು ನನ್ನ ಆಸೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.